ಮರಳು ದಂಧೆಗೆ ಬ್ರೇಕ್ ಹಾಕಿದ್ದಕ್ಕೆ ಬೆದರಿಕೆಯೊಡ್ಡಲಾಗಿದೆ. ದೇವದುರ್ಗ ಶಾಸಕಿ ಕರೆಮ್ಮ ನಾಯಕ್ ಅವರಿಗೆ ಬೆದರಿಕೆ. ಮರಳು ದಂಧೆಗೆ ಕಡಿವಾಣ ಹಾಕದಂತೆ ಎಚ್ಚರಿಕೆ ಕೂಡ ಕೊಟ್ಟಿದ್ದಾರೆ ಎಂಎಲ್ಎಗೆ. ಮರಳು ದಂಧೆ ವಿಚಾರದಲ್ಲಿ ಸೈಲೆಂಟ್ ಆಗಿರಿ ಅಂತ ಶಾಸಕಿಗೆ ವಾರ್ನಿಂಗ್. ಶಾಸಕಿ ಮನೆಗೆ ನುಗ್ಗಿ ದಂಧೆಕೋರರು ವಾರ್ನಿಂಗ್ ಕೊಟ್ಟಿದ್ದಾರೆ. ರಾಯಚೂರು ಎಸ್ಪಿಗೆ ಶಾಸಕಿ ಕರೆಮ್ಮ ಪರ ದೂರು. ಶಾಸಕಿ ಬೆಂಬಲಿಗ ಹನುಮಂತರಾಯಪ್ಪ ಅವರು ಈ ಬಗ್ಗೆ ದೂರು ಕೊಟ್ಟಿದ್ದಾರೆ. ಶಾಸಕಿಗೆ ಬೆದರಿಕೆ ಹಾಕಿದ್ದಾರೆ ದಂಧೆಕೋರರು. ಬೆದರಿಕೆ ಹಾಕಿದವರ ವಿರುದ್ಧ ಕಠಿಣ ಕ್ರಮಕ್ಕೆ ಈಗ ಮನವಿಯಾಗಿದೆ. ನಿನ್ನೆ ಒಂದು ನಡೆದಂಥ ಒಂದು ಘಟನೆ ಕೂಡ ಭಾಳ ಆತಂಕ ಮೂಡಿಸಿದೆ ನಮ್ಮ ತಾಲೂಕಿನ ಎಲ್ಲ ಮುಖಂಡರಲ್ಲಿ, ಜನರಲ್ಲಿ. ಯಾಕಂದರೆ ಏಕಾಏಕಿ ಅವ್ರು ಮಾಡೋಂಥ ಕೆಲಸಕ್ಕೆ, ಅವ್ರು ಮಾಡೋಂಥ ಅಕ್ರಮ ದಂಧೆಗೆ ನಾನು ಬೆಂಬಲಿಸವಲ್ಲೇ ಅನ್ನೋ ಕಾರಣಕ್ಕೆ ದಿಢೀರಂತ ಅಮಾವಾಸ್ಯೆ ದಿನ ಬೆಳಗ್ಗೆನೇ 7:30-8 ಗಂಟೆಗೆ ಅವರು ಬಂದು ಅವರು ನನ್ನ ಕೇಳ್ತಾರೆ, ಏನಂದರೆ ನಿಮಗೇನ್ರಿ, ನಿಮಗೆ ನಾವು ಅಕ್ರಮವಾಗಿ ಮರಳನ್ನು ಹೊಡೆದ್ರೆ ನಿಮಗೇನು ಲಾಸ್ ಆಗ್ತದ, ನೀವು ನಮಗೆ ಕೊಡ್ರಿ, ಯಾಕಂತಂದರೆ ನಾವು ನಮ್ಮ ಗಾಡಿ ಅದಾವ, ನಮ್ಮ ಟಿಪ್ಪರ್ ಅದಾವ, ಏನೇನು ಅದಾವ ಅಂತೇಳಿ ಅವರು ಕೂಡ ಬೆದರಿಕೆ ಹಾಕಿದ್ದು ನೋಡಿ ನಮ್ಮ ಮುಖಂಡರು, ನಾನು ಇನ್ನೂ ದೂರು ಕೊಟ್ಟಿಲ್ಲ, ಯಾಕಂದರೆ ನಮ್ಮ ಮುಖಂಡರು ದೂರು ಕೊಟ್ಟಾರ. ಅವರು ಆತಂಕದಲ್ಲಿದ್ದು ಇವತ್ತು ಈ ಥರ ಶಾಸಕರಿಗೆ ಈ ಥರ ಆದರೆ ಇನ್ನು ಸಾಮಾನ್ಯ ಜನರ ಗತಿ ಏನು ಅನ್ನೋಂಥದ್ದು ಸಾರ್ವಜನಿಕರ ಪರವಾಗಿ ಅವ್ರು ದೂರು ಕೊಟ್ಟಾರ. ಅದಕ್ಕೆ ಪೊಲೀಸ್ ಅಧಿಕಾರಿಗಳು, ಪೊಲೀಸ್ ಇಲಾಖೆ ಯಾವ ರೀತಿ ಕ್ರಮ ತಗಂತದ ಅನ್ನೋದನ್ನ ಕಾದು ನೋಡ್ತೇವೆ. ನಿನ್ನೆ ಇನ್ನು ಲಕ್ಕುಂಡಿ ಗ್ರಾಮದಲ್ಲಿ ಉತ್ಖನನ ಕಾರ್ಯ ಮುಂದುವರಿತಾ ಇದೆ. 5ನೇ ದಿನದ ಉತ್ಖನನ ಕಾರ್ಯ ಆರಂಭ ಆಗಿದೆ. ಕೋಟೆ ವೀರಭದ್ರೇಶ್ವರ ದೇಗುಲ ಆವರಣದಲ್ಲಿ ನಡೀತಾ ಇರುವಂತಹ ಉತ್ಖನನ ಇದು. ಪ್ರಾಚೀನ ಕಾಲದ ವಸ್ತುಗಳು ದಿನವೂ ಕೂಡ ಪತ್ತೆಯಾಗ್ತಾ ಇರುವ ಬೆನ್ನಲ್ಲೇ ಈ ಲಕ್ಕುಂಡಿಯ ಬಗ್ಗೆ ಮತ್ತಷ್ಟು ಕುತೂಹಲ ಹೆಚ್ಚಾಗ್ತಾ ಇದೆ. ಸುಮಾರು 35 ಕಾರ್ಮಿಕರು ಸೂಕ್ಷ್ಮವಾಗಿ ಉತ್ಖನನ ಕಾರ್ಯ ನಡೆಸ್ತಾ ಇದ್ದಾರೆ. ಮುಂಜಾನೆ 8 ಗಂಟೆಯಿಂದ ಸಂಜೆ 5 ಗಂಟೆಯವರೆಗೆ ಉತ್ಖನನ ನಡೀತಾ ಇದೆ. 5ನೇ ದಿನ ಪುರಾತತ್ವ ಇಲಾಖೆಯ ಹಿರಿಯ ಅಧಿಕಾರಿ, ಲಕ್ಕುಂಡಿ ಅಭಿವೃದ್ಧಿ ಪ್ರಾಧಿಕಾರದ ನೇತೃತ್ವದಲ್ಲಿ ಈ ಉತ್ಖನನ ಕಾರ್ಯವನ್ನು ನಡೆಸಲಾಗ್ತಾ ಇದೆ. ಪ್ರತಿನಿತ್ಯವೂ ಕೂಡ ವಿವಿಧ ಪ್ರಾಚ್ಯ ವಸ್ತುಗಳು ಪತ್ತೆಯಾಗಿದೆ. ಶಿವಲಿಂಗ ಪಾಣಿಪೀಠ, ಶಿವಲಿಂಗ ಮೂರ್ತಿ, ಕಲ್ಲಿನಲ್ಲಿ ಕೆತ್ತನೆ ಮಾಡಿದಂತಹ ನಾಗರಹಾವು, ಈ ಎಲ್ಲವೂ ಕೂಡ ಪತ್ತೆಯಾದದ್ದು ಕುತೂಹಲ ಹೆಚ್ಚಿಸ್ತಾ ಇದೆ. ಜೊತೆಗೆ ಶಿಲಾಯುಗದ ಕೊಡಲಿ ಆಕಾರದ ಶಿಲೆ ಕೂಡ ಪತ್ತೆಯಾಗಿದೆ. 4 ದಿನದ ಉತ್ಖನನದಲ್ಲಿ ಹಲವು ಪುರಾತನ ವಸ್ತುಗಳು ಪತ್ತೆಯಾಗಿರೋದು ಕುತೂಹಲವನ್ನು ಹೆಚ್ಚಿಸ್ತಾ ಇದೆ. ಪುರಾತನ ಕಾಲದ ಗಂಟೆ, ಪುರಾತನ ಕಾಲದ ಬೋದಿಗೆ ಇವೆಲ್ಲವೂ ಕೂಡ ಪತ್ತೆಯಾಗಿದ್ದು ಇನ್ನೇನಿದೆ ಎನ್ನುವ ಕುತೂಹಲ. ಇನ್ನು ಲಕ್ಕುಂಡಿ ಗ್ರಾಮದಲ್ಲಿ ಉತ್ಖನನ ಕಾರ್ಯ ಮುಂದುವರಿತಾ ಇದೆ. 5ನೇ ದಿನದ ಉತ್ಖನನ ಕಾರ್ಯ ಆರಂಭ ಆಗಿದೆ. ಕೋಟೆ ವೀರಭದ್ರೇಶ್ವರ ದೇಗುಲ ಆವರಣದಲ್ಲಿ ನಡೀತಾ ಇರುವಂತಹ ಉತ್ಖನನ ಇದು. ಪ್ರಾಚೀನ ಕಾಲದ ವಸ್ತುಗಳು ದಿನವೂ ಕೂಡ ಪತ್ತೆಯಾಗ್ತಾ ಇರುವ ಬೆನ್ನಲ್ಲೇ ಈ ಲಕ್ಕುಂಡಿಯ ಬಗ್ಗೆ ಮತ್ತಷ್ಟು ಕುತೂಹಲ ಹೆಚ್ಚಾಗ್ತಾ ಇದೆ. ಸುಮಾರು 35 ಕಾರ್ಮಿಕರು ಸೂಕ್ಷ್ಮವಾಗಿ ಉತ್ಖನನ ಕಾರ್ಯ ನಡೆಸ್ತಾ ಇದ್ದಾರೆ. ಮುಂಜಾನೆ 8 ಗಂಟೆಯಿಂದ ಸಂಜೆ 5 ಗಂಟೆಯವರೆಗೆ ಉತ್ಖನನ ನಡೀತಾ ಇದೆ. 5ನೇ ದಿನ ಪುರಾತತ್ವ ಇಲಾಖೆಯ ಹಿರಿಯ ಅಧಿಕಾರಿ, ಲಕ್ಕುಂಡಿ ಅಭಿವೃದ್ಧಿ ಪ್ರಾಧಿಕಾರದ ನೇತೃತ್ವದಲ್ಲಿ ಈ ಉತ್ಖನನ ಕಾರ್ಯವನ್ನು ನಡೆಸಲಾಗ್ತಾ ಇದೆ. ಪ್ರತಿನಿತ್ಯವೂ ಕೂಡ ವಿವಿಧ ಪ್ರಾಚ್ಯ ವಸ್ತುಗಳು ಪತ್ತೆಯಾಗಿದೆ. ಶಿವಲಿಂಗ ಪಾಣಿಪೀಠ, ಶಿವಲಿಂಗ ಮೂರ್ತಿ, ಕಲ್ಲಿನಲ್ಲಿ ಕೆತ್ತನೆ ಮಾಡಿದಂತಹ ನಾಗರಹಾವು, ಈ ಎಲ್ಲವೂ ಕೂಡ ಪತ್ತೆಯಾದದ್ದು ಕುತೂಹಲ ಹೆಚ್ಚಿಸ್ತಾ ಇದೆ. ಜೊತೆಗೆ ಶಿಲಾಯುಗದ ಕೊಡಲಿ ಆಕಾರದ ಶಿಲೆ ಕೂಡ ಪತ್ತೆಯಾಗಿದೆ. 4 ದಿನದ ಉತ್ಖನನದಲ್ಲಿ ಹಲವು ಪುರಾತನ ವಸ್ತುಗಳು ಪತ್ತೆಯಾಗಿರೋದು ಕುತೂಹಲವನ್ನು ಹೆಚ್ಚಿಸ್ತಾ ಇದೆ. ಪುರಾತನ ಕಾಲದ ಗಂಟೆ, ಪುರಾತನ ಕಾಲದ ಬೋದಿಗೆ ಇವೆಲ್ಲವೂ ಕೂಡ ಪತ್ತೆಯಾಗಿದ್ದು ಇನ್ನೇನಿದೆ ಎನ್ನುವ ಕುತೂಹಲ.